ಭೂಲ್ ಭುಲಯ್ಯ 3 ಕಾರ್ತಿಕ್ ಆರ್ಯನ್, ತೃಪ್ತಿ ದಿಮ್ರಿ, ವಿದ್ಯಾ ಬಾಲನ್, ಮಾಧುರಿ ದೀಕ್ಷಿತ್ ಇವರೆಲ್ಲ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಹಾರರ್ ಕಾಮಿಡಿ ಮೂವಿ ಹೇಗಿದೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರುಹಾನ್ ಅಲಿಯಾಸ್ ರೋಬಾಬಾ ದೆವ್ವಗಳನ್ನ ಓಡಿಸೋ ಥರ ನಾಟಕ ಮಾಡ್ತಿರ್ತಾನೆ. ಹೀಗೆ ಒಂದಿನ ಯಾರೋ ಇಬ್ರು ಬಂದು ಅವ್ರ ಊರಲ್ಲಿ ಮಂಜುಲಿಕಾ ಅನ್ನೋ ಒಂದು ದೆವ್ವನ ಓಡಿಸು ಅಂತ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾಟಕ ಆಡಿ ದೆವ್ವಗಳನ್ನ ಓಡಿಸೋನು ಇವಾಗ ರಿಯಲ್ ದೆವ್ವನ ಹೇಗೆ ಓಡಿಸ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಈ ಭೂಲ್ ಭುಲಯ್ಯ 1, 2, 3 ಈ ಮೂರಕ್ಕೂ ಯಾವ ಲಿಂಕು ಇಲ್ಲ. ಮೂರು ಡಿಫ್ರೆಂಟ್ ಸ್ಟೋರಿಗಳೇ. ಬಟ್ 2, 3 ಅಲ್ಲಿ ಸೇಮ್ ಆಕ್ಟರ್ಸ್ಗಳು ಇರ್ತಾರೆ ಅಷ್ಟೇ. ಇನ್ನು ಮೂವಿ ಶುರು ಆಗ್ತಿದ್ದಂಗೆ ಹಾರರ್ ಎಲಿಮೆಂಟ್ನ ತೋರಿಸಿ ಆಮೇಲೆ ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಫಸ್ಟಿಗೆ ಹಾರರ್ ಜಲಕ್ನ ತೋರಿಸಿದ್ದು ಸಣ್ಣ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಸುತ್ತೆ. ಹಾರರ್ ಎಲಿಮೆಂಟ್ಸಿಗೆ ಕೊಟ್ಟಿರೋ VFX, CGI ವರ್ಕ್ ತುಂಬಾ ರಿಚ್ ಆಗಿ ಎದ್ದು ಕಾಣುತ್ತೆ. ಇನ್ನು ಸೀನ್ ಬೈ ಸೀನ್ ಇವರು ಹಾರರ್ಗೆ ಕಾಮಿಡಿ ಎಲಿಮೆಂಟ್ನ ಆಡ್ ಮಾಡಿಕೊಂಡು ಆಡಿಯನ್ಸ್ಗೆ ಥ್ರೂ ಔಟ್ ದ ಮೂವಿ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿರೋದು ಎದ್ದು ಕಾಣುತ್ತೆ. ಅಲ್ಲಲ್ಲಿ ಕಾಮಿಡಿ ಅಷ್ಟಾಗಿ ವರ್ಕ್ ಆಗಲಿಲ್ಲ. ಕೆಲವೊಂದು ಕಡೆ ಮಾತ್ರ ಫನ್ ಆ್ಯಂಡ್ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಯಿತು ಅಷ್ಟೇ. ಇನ್ನು ಪಾತ್ರಗಳನ್ನ ಬರ್ಕೊಂಡಿರೋ ರೀತಿ ಸ್ಟ್ರಾಂಗ್ ಆಗೇ ಇಲ್ಲ. ಇದರಿಂದ ಯಾವ ಕ್ಯಾರೆಕ್ಟರ್ಸ್ಗಳು ಅಷ್ಟು ಕನೆಕ್ಟ್ ಕೂಡ ಆಗಲ್ಲ. ನೆಕ್ಸ್ಟ್ ಇಂಟರ್ವಲ್ ಬ್ಲಾಕಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟಿಗೆ ಒಳ್ಳೆ ಎಲಿವೇಶನ್ ಕೊಟ್ಟು ಅದಕ್ಕೆ BGMನ ಹಾಕಿದರೆ ಅದು ಮಾತ್ರ ಒಳ್ಳೆ ಕಿಕ್ ಕೊಡುತ್ತೆ. ಇನ್ನು ಫಸ್ಟ್ ಹಾಫಲ್ಲಿ ಕಾಮಿಡಿ ವಿತ್ ಹಾರರ್ ಇರುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ಕಾಮಿಡಿಯಿಂದ ಸ್ವಲ್ಪ ಎಮೋಷನಲ್ ಆಗಿ ಶಿಫ್ಟ್ ಆಗುತ್ತೆ. ಇನ್ನು ಈ ಸೆಕೆಂಡ್ ಹಾಫ್ನಲ್ಲಿ ಹಾರರ್ ಎಲಿಮೆಂಟ್ಸ್ನ ತುಂಬ ಸ್ಕೇರಿಯಾಗಿ ತೋರಿಸ್ತಾರೆ. ಜಂಪ್ಸ್ಕೇರ್ ಮೂಮೆಂಟ್ಸ್ಗಳನ್ನ ಹಾಕಿ ಎದುರಿಸ್ತಾರೆ ಅನ್ಕೊಂಡಿದ್ದೆ. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಡಿಸಪಾಯಿಂಟ್ ಆಗೋಯ್ತು. ದೆವ್ವಗಳು ಇಷ್ಟೊಂದು ಬ್ಯೂಟಿಫುಲ್ ಆಗಿರ್ತವೆ ಅಂತ ಗೊತ್ತಿರಲಿಲ್ಲ, ಅದು ಫುಲ್ ಮೂವಿಲಿ. ಇನ್ನು ಆ ದೆವ್ವದ್ದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಏನಿದೆ ಅದು ಯುನಿಕ್ ಆಗಿ ಏನಿರಲಿಲ್ಲ. ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ, ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದು ಡೀಸೆಂಟ್ ಆಗಿ ಮೂವಿಗೆ ಪಾಸಿಟಿವ್ ಆಯಿತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ರುಹಾನ್ ಅಲಿಯಾಸ್ ರೋಬಾಬಾ ಕ್ಯಾರೆಕ್ಟರ್ ಮಾಡಿರೋ ಕಾರ್ತಿಕ್ ಆರ್ಯನ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಇನ್ನು ತೃಪ್ತಿ ದಿಮ್ರಿ, ವಿದ್ಯಾ ಬಾಲನ್, ಮಾಧುರಿ ದೀಕ್ಷಿತ್ ಇವ್ರಗಳ ಪರ್ಫಾರ್ಮೆನ್ಸ್ ಕೂಡ ಓಕೆ ಅಷ್ಟೇ. ಅವರ ಕ್ಯಾರೆಕ್ಟರ್ಸ್ಗಳನ್ನ ಇನ್ನೂ ಬೆಟರ್ ಆಗಿ ಬರ್ಕೊಬೋದಿತ್ತು. ಇನ್ನು ಮಿಕ್ಕಿದ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿತ್ತು. ಯಾರ್ದು ಏನು ತುಂಬ ಇಂಪ್ಯಾಕ್ಟ್ ಆಗೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ವ್ಯಾಲ್ಯೂಸ್, VFX ಫುಲ್ ರಿಚ್ ಆಗಿದೆ. ಬಟ್ ಎಲ್ಲೋ ಒಂದೊಂದು ಕಡೆ ಆರ್ಟಿಫಿಷಿಯಲ್ ಥರ ಕಾಣಿಸ್ಬಿಡುತ್ತೆ, ಎಸ್ಪೆಷಲಿ ಇನ್ ಕ್ಲೈಮ್ಯಾಕ್ಸ್. ಇನ್ನು ಸಾಂಗ್ಸ್ ಆ್ಯಂಡ್ BGM ಸಾಂಗ್ಸ್ ಓಕೆ ಡೀಸೆಂಟ್ ಆಗಿತ್ತು. ಬಟ್ BGM ಮಾತ್ರ ಒಂದೇ, ಅದನ್ನೇ ಡಿಫ್ರೆಂಟ್ ಟೋನ್ ಆಗಿ ಪ್ಲೇ ಮಾಡ್ತಾರೆ. ಎಮೋಷನ್ಸ್ಗೂ ಅದೇ, ಬಿಲ್ಡಪ್ಗೂ ಅದೇ, ಎಲ್ಲದಕ್ಕೂ ಒಂದೇ BGM ಬಟ್ ವೇರಿಯೇಷನ್ಸ್ ಇರುತ್ತೆ. ಸೊ ಓವರ್ ಆಲ್ ಮೂವಿ ಎಂಟರ್ಟೈನ್ಗೋಸ್ಕರ ನೋಡೋದಾದ್ರೆ ಒಂದು ಡೀಸೆಂಟ್ ವಾಚ್ ಆಗುತ್ತೆ. ಬಟ್ ಹಾರರ್ ಅಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ಡಿಸಪಾಯಿಂಟ್ ಆಗ್ಬೋದು. ಥ್ರೂ ಔಟ್ ದ ಮೂವಿ ಬೋರ್ ಆಗದೆ ಇರೋ ಥರ ಎಂಗೇಜ್ ಅಂತೂ ಮಾಡುತ್ತೆ. ಕಾಮಿಡಿ ನಿಮ್ಮನ್ನ ಡೀಸೆಂಟ್ ಆಗಿ ನಗಿಸುತ್ತೆ ಅಲ್ಲಲ್ಲಿ ಅಷ್ಟೇ. ಟೈಮ್ ಪಾಸ್ಗೆ ಒನ್ ಟೈಮ್ ವಾಚ್. ಆ್ಯಂಡ್ ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತ್ರ ಅವೈಲೇಬಲ್ ಇದೆ. ಇನ್ನು ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮಗಿದ್ರಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.